ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ತುಂಬ ದಿನಗಳ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ, ದಯವಿಟ್ಟು ಕ್ಷಮಿಸಿ. ಹೀಗಾಗಿ ಹೇಳಿದಂತೆ ನಾನು ನಮ್ಮದೊಂದು ಪ್ರಾಪರ್ಟಿ ವರ್ಕ್ಸ್ ಇತ್ತು, ಹೀಗಾಗಿ ಅದಕ್ಕೆ ಪ್ರತಿದಿನ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಹಳ್ಳಿಯಲ್ಲಿ ಒಂದು ಚಿಕ್ಕ ಮನೆ ಕಟ್ಟಿಸ್ತಾ ಇರೋದ್ರಿಂದ ಪ್ರತಿದಿನ ಒಂದು ಓಡಾಟ ನಡೆದಿದೆ, ಹೀಗಾಗಿ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹಾಗೆ ಟ್ರೇಡಿಂಗ್ ಕೂಡ ಮಾಡಿಲ್ಲ ನಾನು, ಸುಮಾರು ದಿನ ಆಯಿತು, 2 ವಾರ ಆಯಿತು. ಯಾವುದೇ ಒಂದು ಇಂಟ್ರಾಡೇ ಟ್ರೇಡಿಂಗ್ ಆಗಲಿ ಪೊಸಿಷನಲ್ ಟ್ರೇಡಿಂಗ್ ಆಗಲಿ ಯಾವುದೂ ಮಾಡಿಲ್ಲ. ಹೀಗಾಗಿ ಸ್ಟಡಿ ಮಾಡ್ದೇನೆ, ಪರ್ಫೆಕ್ಟ್ ಮಾಹಿತಿ ಇಲ್ಲದೇ ನಿಮ್ಮ ಮುಂದೆ ವಿಡಿಯೋ ಮಾಡೋದು ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಯಾವುದೇ ವಿಡಿಯೋ ಮಾಡಲಿಕ್ಕೆ ಆಗಿಲ್ಲ ಸ್ನೇಹಿತರೆ. ಇವಾಗ ನಿನ್ನೆಯಿಂದ ಸ್ಟಡಿ ಮಾಡ್ತಾ ಇದ್ದೆ, ನಾನು ಮಾರ್ಕೆಟ್ ಬಗ್ಗೆ ಓದ್ತಾ ಇದ್ದೆ, ನೋಡ್ತಾ ಇದ್ದೆ. ಹಾಗೆ ಇವತ್ತು ರಿಸಲ್ಟ್ ಕೂಡ ಅನೌನ್ಸ್ ಆಯಿತು. ಮಹಾರಾಷ್ಟ್ರ ರಿಸಲ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಅಂತ ಮೊದಲೇ ನಿಮಗೆ ಹೇಳಿದ್ದೆ. ಇತ್ತೀಚೆಗೆ ಒಂದು 2 ದಿನದ ಕೆಳಗಡೆ ಒಂದು ವಿಡಿಯೋ ಮಾಡಿದ್ದೆ. ಹೀಗಾಗಿ ಅದು ಹೊರಗಡೆ ಬಂದಿದೆ ರಿಸಲ್ಟು. ಮಹಾರಾಷ್ಟ್ರದಲ್ಲಿ BJP ಒಂದು ಹಿಸ್ಟಾರಿಕ್ ವಿನ್ ಆಗಿದೆ. ಹೀಗಾಗಿ 100% ಮಂಡೇ ಅದರ ಇಫೆಕ್ಟ್ ಮಾರ್ಕೆಟ್ ಮೇಲೆ ಆಗಿಯೇ ಆಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೀಗಾಗಿ ಮಾರ್ಕೆಟ್ನಲ್ಲಿ ಬೂಮ್ ರ್ಯಾಲಿ ಬರೋ ಎಲ್ಲ ಸಾಧ್ಯತೆ ಇದೆ. ಮಂಡೇ ಬಿಗ್ಗೆಸ್ಟ್ ರ್ಯಾಲಿ ಬರೋ ಚಾನ್ಸಸ್ ಇದೆ. ಅದಾನಿ ಸ್ಟಾಕ್ಗಳು ಮತ್ತು ರಿವರ್ಸಲ್ ಒಂದು ಅಪ್ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ. ಓವರಾಲ್ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಈ ವಿಡಿಯೋದಲ್ಲಿ ಮಂಡೇಯ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಯ ಬಗ್ಗೆ. ಅದ್ರ ಜೊತೆಗೇನೆ ನಾನು ವಿಡಿಯೋವನ್ನು ಗ್ಯಾಪ್ ಮಾಡಿದಾಗ, ಒಂದು ವಾರ 2 ವಾರ ಆಯಿತು ಗ್ಯಾಪ್ ಮಾಡಿದಾಗ, ಸಾಕಷ್ಟು ಜನ ನೀವು ನನಗೆ ಒಳ್ಳೆ ರೆಸ್ಪಾನ್ಸ್ ಮಾಡಿದ್ರ, ಒಂದು ಕನ್ಸರ್ನ್ ತೋರಿಸಿದ್ರೆ ಯಾಕೆ ವಿಡಿಯೋ ಮಾಡಿಲ್ಲ, ದಯವಿಟ್ಟು ವಿಡಿಯೋ ಮಾಡಿ ಅಂತ ಸಾಕಷ್ಟು ಜನ ಮೇಲ್ ಕೂಡ ಮಾಡಿದ್ದೀರಾ, ಹಾಗೆ ಮೆಸೇಜ್ ಕೂಡ ಮಾಡಿದ್ದೀರಾ. ಅವ್ರಿಗೆಲ್ಲರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ಮೇಲೆ ಇನ್ನೊಂದು ದಿನ 2 ದಿನ ಆಗ್ಬೋದು, ನಂತರ ಕಂಟಿನ್ಯೂ ಆಗಿ ರೆಗ್ಯುಲರ್ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೇನೆ ಸ್ನೇಹಿತರೆ. ನಿಮ್ಮ ಮುಂದೆ ವಿಡಿಯೋಗಳನ್ನು ತರಲಿಕ್ಕೆ ಪ್ರಯತ್ನ ಪಡ್ತೇನೆ. ಬನ್ನಿ, ನಾಳೆ ಅಂದರೆ ಸೋಮವಾರದ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಅನಲೈಸ್ ಮಾಡೋಣ. ಬನ್ನಿ ನೋಡಿ, ಶುಕ್ರವಾರನೇ ಮಾರ್ಕೆಟು ನೋಡಿ, ನಿಫ್ಟಿ 2.5% ಅಪ್ ಮೂವ್ ಆಗಿದೆ. ನಂಗೆ ತಿಳಿ ಮಟ್ಟಿಗೆ ಶುಕ್ರವಾರನೇ ಇನ್ಸೈಡರ್ಸ್ ಅಂತಿದ್ದ ಇರ್ತಾರೆ, ಅವ್ರಿಗೆ ಮೋಸ್ಟ್ಲಿ ಒಂದು ಮಾಹಿತಿ ಗೊತ್ತಿರುತ್ತೆ ಅಂತ ಕಾಣುತ್ತೆ. ಹೀಗಾಗಿ ಅವತ್ತಿನೇ ರ್ಯಾಲಿ, ಪುಷಪ್ ರ್ಯಾಲಿ ಬಂದಿತ್ತು ಫ್ರೈಡೇ. ಹೀಗಾಗಿ ಫ್ರೈಡೇ 2.5% ರ್ಯಾಲಿ ಬಂದಿದೆ ನಿಫ್ಟಿಯಲ್ಲಿ, 557 ಪಾಯಿಂಟ್. ಇನ್ನು ಮಂಡೇ ಎಷ್ಟು ಮೂವ್ ಆಗ್ಬೋದು ಚಾರ್ಟ್ ನೋಡಿಕೊಂಡು ಅನಲೈಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನೋಡಿ, ನಿಫ್ಟಿದು ಡೈಲಿ ಚಾರ್ಟ್ ಇದು. ಫ್ರೈಡೇ ನೋಡಿ ಒಂದು ಬಿಗ್ ಒಂದು ಬುಲ್ಲಿಶ್ ಬಾರ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಅದು ಕೂಡ ಬುಲ್ಲಿಶ್ ಮಾರುಬಾಜು ಕ್ಯಾಂಡಲ್. ಮಾರುಬಾಜು ಏನು ಹೇಳುತ್ತೆ, ಫರ್ದರ್ ಅಪ್ ಮೂವ್ ಅಂತ ಹೇಳುತ್ತೆ. ಸೊ ನಾಳೆಗೆ ನಮ್ಮದು ಲೆವೆಲ್ಸ್ ನೋಡೋದಾದರೆ ಎಸ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ 23,000 ಏನಿತ್ತು ಅಲ್ಲಿ ಸ್ಟ್ರಾಂಗ್ ಸಪೋರ್ಟ್ ತೊಗೊಂಡ್ಬಿಟ್ಟು ರಿವರ್ಸ್ ಆಗಿದೆ. ಹೀಗಾಗಿ ಒಂದು ಬೇಸ್ ಫಾರ್ಮ್ ಆಗಿದೆ ಸದ್ಯದ ಮಟ್ಟಿಗೆ ಅಂತ ಅನ್ಕೋಬೋದು. ಅಫ್ಕೋರ್ಸ್ ಯುಕ್ರೇನ್ ರಷ್ಯಾ ವಾರ್ ಆಗಿರ್ಬೋದು, ಬೇರೆ ಬೇರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಆಗಿರ್ಬೋದು, ಅವೆಲ್ಲ ಇದೆ. ಅಮೇರಿಕದ್ದು ಪ್ರೆಷರ್ ಇರ್ಬೋದು, ಅವೆಲ್ಲ ಇದೆ. ಅದ್ರ ಜೊತೆಗೇನೆ ನಮ್ಮ ಇಂಡಿಯನ್ ಮಾರ್ಕೆಟ್ನಲ್ಲಿ ಆ ಥರದ್ದು ಯಾವುದೇ ಪ್ರೆಷರ್ ಇಲ್ಲ. ಇನ್ಫ್ಯಾಕ್ಟ್ ಮಹಾರಾಷ್ಟ್ರ ರಿಸಲ್ಟ್ ಬಂದಿರೋದ್ರಿಂದ ಪ್ರೆಸೆಂಟ್ ಒಂದು ಇರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ಗೆ ಸಪೋರ್ಟಿವ್ ಆಗಿ ಆ್ಯಕ್ಟ್ ರೋಲ್ ಪ್ಲೇ ಮಾಡುತ್ತೆ. ಅದರಿಂದ ಡೆಫಿನೆಟ್ಲಿ ಒಂದು ಶೇರ್ ಮಾರ್ಕೆಟ್ ಕೂಡ ಅನುಕೂಲ ಆಗುತ್ತೆ. ಸೊ ಇಲ್ಲಿ ಒಂದು ಬೇಸ್ ಫಾರ್ಮ್ ಆಗಿದೆ, ಒಂದು ಬಾಟಮ್ ಸದ್ಯದ ಮಟ್ಟಿಗೆ ಫಾರ್ಮ್ ಆಗಿದೆ 23,000ದಲ್ಲಿ. ಹೀಗಾಗಿ ಅದ್ರ ಕೆಳಗಡೆ ಸದ್ಯದ ಒಂದು ದಿನಗಳಲ್ಲಿ ಕೆಳಗಡೆ ಬರಲಿಕ್ಕಿಲ್ಲ. ಮತ್ತು ನಾಳೆದು ನಾವು ಲೆವೆಲ್ಸ್ ನೋಡೋದಾದರೆ ನೋಡಿ, ಫಸ್ಟ್ ಗ್ಯಾಪ್ ಅಪ್ ಓಪನಿಂಗ್ ಆಗ್ಬೋದು. ಎಸ್, 150, 200, 300 ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗ್ಬೋದು. ನಮ್ಮದು ಫಸ್ಟ್ ಟಾರ್ಗೆಟ್ ಎಷ್ಟು ಇಟ್ಕೊಳ್ಳೋಣ, 24,370. ಓಕೆ, 24,373 ಒಂದು ಫಸ್ಟ್ ಟಾರ್ಗೆಟ್ ಬರುತ್ತೆ. ಓಕೆ, ನಂತರ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು 24,373. ಅದನ್ನು ಕ್ರಾಸ್ ಆದ ನಂತರ 24,540 ಸೆಕೆಂಡ್ ಟಾರ್ಗೆಟ್. 24,540 ಸೆಕೆಂಡ್ ಟಾರ್ಗೆಟ್ ಅನ್ನು ಕನ್ಸಿಡರ್ ಮಾಡ್ಕೋಬಹುದು. ನಂತರ ಟ್ಯೂಸ್ಡೇ 24,780, 800. ಅದರ ನಂತರ 25,300 ಇದೆ ನೋಡಿ. ಎಸ್, ಇದು ಒಂದು ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಆಗುತ್ತೆ. ಏನಕ್ಕೆ ಅಂದರೆ ಇಲ್ಲಿದೆ ನೋಡಿ. ಹೀಗಾಗಿ ಈ ಒಂದು ರೆಸಿಸ್ಟೆನ್ಸ್ ಫೇಸ್ ಮಾಡುತ್ತೆ. ಎಲ್ಲಿಗೆ, 25,300ರಲ್ಲಿ ಒಂದು ರೆಸಿಸ್ಟೆನ್ಸ್ ಫೇಸ್ ಆಗಬಹುದು. ಅದು ಯಾವಾಗ,
ಒಂದು 2 ದಿನದ ನಂತರ ಮೋಸ್ಟ್ಲಿ 25,000 ಕ್ರಾಸ್ ಆಗಿ 25,300 ರೀಚ್ ಆದಾಗ ಅಲ್ಲಿ ರೆಸಿಸ್ಟೆನ್ಸ್ ಫೇಸ್ ಆಗಿ ಅಲ್ಲಿಂದ ಮೋಸ್ಟ್ ಪ್ರಾಬಬ್ಲಿ ಕೆಳಗಡೆ ಬರ್ಬೋದು ಸ್ವಲ್ಪ ದಿನದವರೆಗೆ, ನಂತರ ಮತ್ತೆ ರಿಕವರಿ ಆಗೋ ಚಾನ್ಸಸ್ ಇರುತ್ತೆ. ಹೀಗಾಗಿ ನಾಳೆಗೆ ಫಸ್ಟ್ ರೆಸಿಸ್ಟೆನ್ಸ್ ಟಾರ್ಗೆಟ್ ಬಂದ್ಬಿಟ್ಟು 24,300, ನಂತರ 24,500, ನಂತರ 24,700. ಈ 3 ಟಾರ್ಗೆಟನ್ನು ಕನ್ಸಿಡರ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕಾಲ್ ಆಪ್ಷನ್ ಕಡೆ ಒಂದು ಗಮನ ಕೊಡಿ. ಸಪೋರ್ಟ್ ನೋಡ್ಕೊಂಡ್ಬಿಟ್ಟು ಬೈ ಮಾಡಲಿಕ್ಕೆ ಪ್ರಯತ್ನ ಪಡಿ, ಅಂದರೆ ಚೆನ್ನಾಗಿ ಅರ್ನಿಂಗ್ಸ್ ಆಗುತ್ತೆ. ಬ್ಲೈಂಡ್ ಆಗಿ ಬೈ ಮಾಡಬೇಡಿ. ಏನಕ್ಕೆ ಹೇಳ್ತೀನಿ ಅಂದರೆ, ಸಪೋಸ್ ಇಲ್ಲಿದೆ ನೋಡಿ ಒಂದು ಸಪೋರ್ಟ್, ಈ ಥರ ಏನಾದರೂ ಅಪ್ ಮೂವ್ ಆಗಿ ಕೆಳಗಡೆ ಹಿಂಗೆ ಬಂತಂದರೆ ಆ ಟೈಮ್ನಲ್ಲಿ ಇಲ್ಲಿ ಬೈ ಮಾಡಿದರೆ ನಮಗೆ ಚೆನ್ನಾಗಿ ಅರ್ನಿಂಗ್ ಸಿಗುತ್ತೆ. ಇಲ್ಲಿ ಬೈ ಮಾಡಿದಾಗ ಏನಾಗುತ್ತೆ, ಮತ್ತೆ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆದಾಗ ಕೆಳಗಡೆ ಸಪೋರ್ಟ್ ಹತ್ರ ಬರ್ತಾ ಇರುತ್ತೆ. ಹೀಗಾಗಿ ಸಪೋರ್ಟ್ ಹತ್ರ ಬಂದಾಗ ಬೈ ಮಾಡಿದರೆ ನಮಗೆ ಚೆನ್ನಾಗಿ ಒಂದು ಅರ್ನಿಂಗ್ಸ್ ಆಗುತ್ತೆ, ಒಳ್ಳೆ ಪ್ರಾಫಿಟ್ ಆಗುತ್ತೆ. ಪ್ರೀಮಿಯಂನಲ್ಲಿ ಕೂಡ ಒಂದು ಕಡಿಮೆ ಬೆಲೆಗೆ ಪ್ರೀಮಿಯಂ ಸಿಗೋ ಚಾನ್ಸಸ್ ಇರುತ್ತೆ. ನಂತರ ಒಂದು ಹೈಯರ್ ಪ್ರೈಸ್ನಲ್ಲಿ ಪ್ರೀಮಿಯಂನ ಸೆಲ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕ್ಯಾರಿ ಔಟ್ ಮಾಡಬೇಡಿ ನೈಟ್ಗೆ, ಇಂಟ್ರಾಡೇದಲ್ಲಿ ಒಂದು ನಿಮ್ಮ ಒಂದು ಪೊಸಿಷನ್ನ ಕ್ಲೋಸ್ ಮಾಡ್ಕೊಂಬಿಡಿ. ಇನ್ನು ವೀಕ್ಲಿ ಚಾರ್ಟ್ ನೋಡೋದಾದ್ರೆ ವೀಕ್ಲಿ ಚಾರ್ಟ್ ಹೇಗಿದೆ? ಎಸ್, ವೀಕ್ಲಿ ಚಾರ್ಟ್ ನೋಡಿ 1 2 3 4 5 6 7 8 9 9 ವಾರ ಕಂಟಿನ್ಯೂ ಫಾಲ್ ಆಗಿತ್ತು. ಲಾಸ್ಟ್ ವೀಕ್ ಮಾತ್ರ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಬಾಟಮ್ ಫಾರ್ಮ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಅದು ಕೂಡ ಒಂದು ನೋಡಿ. ನೆಕ್ಸ್ಟ್ ಟಾರ್ಗೆಟ್ ಇಲ್ಲಿ ಕ್ಲಿಯರ್ ಕಟ್ ಟಾರ್ಗೆಟ್ 25,000 ಬರುತ್ತೆ. ಎಸ್, 25,000 ಈ ವಾರದಲ್ಲಿ, ಅಂದರೆ ಈ ಮಂಡೇದಿಂದ ಫ್ರೈಡೇವರೆಗೆ 25,000 ಟಾರ್ಗೆಟ್ ಅನ್ನ, 1,000 ಪಾಯಿಂಟ್ಗಳ ಟಾರ್ಗೆಟ್ ಅನ್ನ ನಾವು ಇಟ್ಕೋಬಹುದು. ಹಾಗೆ ಬ್ಯಾಂಕ್ ನಿಫ್ಟಿ ನೋಡಿ, ಫ್ರೈಡೇ 762 ಪಾಯಿಂಟ್ ಅಪ್ ಮೂವ್ ಆಗಿಬಿಟ್ಟು 1.5% ಅಪ್ ಮೂವ್ ನಲ್ಲಿ ಕ್ಲೋಸ್ ಆಗಿದೆ. 51,135 ಕ್ಲೋಸ್ ಆಗಿದೆ. ಫರ್ದರ್ ಎಷ್ಟು ಮೂವ್ ಆಗ್ಬೋದು ಮಂಡೇ ಚಾರ್ಟ್ ನಲ್ಲಿ ನೋಡೋಣ. ನೋಡಿ, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ 50,000 ನಲ್ಲಿ ಒಂದು ಸ್ಟ್ರಾಂಗ್ ಒಂದು ಬೇಸ್ ಫಾರ್ಮ್ ಆಗಿದೆ, ಒಂದು ಬಾಟಮ್ ಫಾರ್ಮ್ ಆಗಿದೆ ಅಂತ ಹೇಳ್ಬೋದು. ನಂತರ ನಾಳೆದು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ನೋಡಿದರೆ ನಾನು ಸಪೋರ್ಟ್ ಹೇಳಲಿಕ್ಕೆ ಇಷ್ಟಪಡಲ್ಲ. ಏನಕ್ಕೆ ಅಂದರೆ 90% 99% ಗ್ಯಾಪ್ ಅಪ್ ಆ್ಯಂಡ್ ಅಪ್ ಮೂವ್ ಆಗೋ ಎಲ್ಲ ಚಾನ್ಸಸ್ ಇದೆ. ಅದರ್ವೈಸ್ ಏನಾದರೂ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಜಾಸ್ತಿ ಆದರೆ, ಏನಾದರೂ ವಾರ್ ಸಿಚುವೇಶನ್ನು, ಟೆರರ್ ಅಟ್ಯಾಕ್, ಈ ಥರ ಎಲ್ಲ ಏನಾದರೂ ಬದಲಾವಣೆ ಆದರೆ ಮಾತ್ರ ಮಾರ್ಕೆಟ್ ಫಾಲ್ ಆಗುತ್ತೆ. ಅದರ್ವೈಸ್ ಮಂಡೇ 100% ಮಾರ್ಕೆಟ್ ಅಪ್ ಮೂವ್ ಆಗೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಸಪೋರ್ಟ್ ಬೇಡ, ಕೇವಲ ರೆಸಿಸ್ಟೆನ್ಸ್ ಅಪ್ಸೈಡ್ ಟಾರ್ಗೆಟ್ ಅನ್ನು ಮಾತ್ರ ನಾವು ಕನ್ಸಿಡರ್ ಮಾಡೋಣ ಈ ವಿಡಿಯೋದಲ್ಲಿ. ಸೊ ಫಸ್ಟ್ ಟಾರ್ಗೆಟ್ ಬಂದ್ಬಿಟ್ಟು ಮಂಡೇ ಬ್ಯಾಂಕ್ ನಿಫ್ಟಿಯಲ್ಲಿ 51,754, 51,754 ಫಸ್ಟ್ ಟಾರ್ಗೆಟ್. ನಂತರ 52,000 ಸೆಕೆಂಡ್ ಟಾರ್ಗೆಟ್. ಎಸ್, 52,000 ರೀಚ್ ಆಗುತ್ತೆ ಸೋಮವಾರ. ನಂತರ 52,000 ಮೇಲೆ ಒಂದು 5 ರಿಂದ 10 ನಿಮಿಷ ಏನಾದರೂ ಸಸ್ಟೇನ್ ಆದರೆ ಮಾರ್ಕೆಟು 52,300 ರೀಚ್ ಆಗುತ್ತೆ. 52,300 ಈಸ್ ಅ ಫೈನಲ್ ಟಾರ್ಗೆಟ್ ಫಾರ್ ಮಂಡೇ. ಏನಕ್ಕೆ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಸುಮಾರು ದಿನ ಕನ್ಸಾಲ್ಟೇಷನ್ ಆಗಿತ್ತು. ಹೀಗಾಗಿ ಇಲ್ಲಿ ಬಂದ್ಬಿಟ್ಟು ಅಂದರೆ 52,300 ಬಂದ್ಬಿಟ್ಟು ಸ್ವಲ್ಪ ಸಸ್ಟೇನ್ ಆಗ್ಬೋದು, ಅಲ್ಲಿಂದ ಪ್ರಾಫಿಟ್ ಬುಕ್ಕಿಂಗ್ ಕೂಡ ಆಗ್ಬೋದು. ಹೀಗಾಗಿ 52,300 ರೀಚ್ ಆದಾಗ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೊಂಡ್ಬಿಡಿ. ಸ್ವಲ್ಪ ಹೊತ್ತು ವೇಟ್ ಮಾಡಿ. ಏನಾದರೂ ಅಪ್ಸೈಡ್ ಮೂವ್ ಆದರೆ ಇಲ್ಲಿದೆ ನೋಡಿ, ನೆಕ್ಸ್ಟ್ ಟಾರ್ಗೆಟ್ ಎಷ್ಟು ಬರುತ್ತೆ? 53,150 ಬರುತ್ತೆ. ಅದು ಮೋಸ್ಟ್ಲಿ ಟ್ಯೂಸ್ಡೇ ಆರ್ ವೆನ್ಸ್ಡೇ ರೀಚ್ ಆಗ್ಬೋದು, ಅಥವಾ ಅಂಟಿಲ್ ಫ್ರೈಡೇ ರೀಚ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾವುದಕ್ಕೂ ಒಂದೇ ದಿನಕ್ಕೆ ಎಲ್ಲ ಟಾರ್ಗೆಟ್ ಸಿಗಲ್ಲ. ರೀಚ್ ಆದರೂ ಕೂಡ 1,500 ಪಾಯಿಂಟ್ 2,000 ಪಾಯಿಂಟ್ ಮೂವ್ ಆದರೂ ಕೂಡ ಪ್ರಾಫಿಟ್ ಬುಕ್ಕಿಂಗ್ ಆದರೆ ಮತ್ತೆ ಒಂದು 500-600 ಪಾಯಿಂಟ್ ಡೌನ್ ಸೈಡ್ ಫಾಲ್ ಕೂಡ ಆಗ್ಬೋದು. ಹೀಗಾಗಿ ಬೆಟರ್ ನಂಗೆ ತಿಳ್ಮಟ್ಟಿಗೆ 52,300 ರೀಚ್ ಆದಾಗ ಪಾರ್ಷಿಯಲ್ ಪ್ರಾಫಿಟ್ ಬುಕ್ ಮಾಡ್ಕೊಂಬಿಡಿ, ಚೆನ್ನಾಗಿರುತ್ತೆ. ಯಾರಿಗೆ ಹೇಳ್ತಾ ಇರೋದು? ಕಾಲ್ ಆಪ್ಷನ್ ಬೈ ಮಾಡಿದವ್ರಿಗೆ. ಸೊ ಪುಟ್ ಕಡೆ ಗಮನ ಕೊಡ್ಲಿಕ್ಕೆ ಹೋಗ್ಬೇಡಿ. ಪುಟ್ ಆಪ್ಷನ್ ಯಾವಾಗ ಬೈ ಮಾಡ್ಬೇಕಂದ್ರೆ, ಒಂದು ರೆಸಿಸ್ಟೆನ್ಸ್ ಫೇಸ್ ಆಗಿ ಅಲ್ಲಿಂದ ಏನಾದರೂ ಒಂದು 5 ನಿಮಿಷದ್ದು ಒಂದು ರೆಡ್ ಕ್ಯಾಂಡಲ್ ಫಾರ್ಮ್ ಆದಾಗ ಕನ್ಸಿಡರ್ ಮಾಡ್ಬೋದು. ಸ್ಮಾಲ್ ಸ್ಟಾಪ್ ಲಾಸ್ ಇಟ್ಟುಬಿಟ್ಟು ಕನ್ಸಿಡರ್ ಮಾಡ್ಬೋದು ಪುಟ್ ಆಪ್ಷನ್ಗೆ. ಅದರ್ವೈಸ್ ಕಂಪ್ಲೀಟ್ ಮಂಡೇ ಆ್ಯಂಡ್ ಟ್ಯೂಸ್ಡೇ 2 ದಿನ ಮಾತ್ರ ಕಾಲ್ ಆಪ್ಷನ್ ಕಡೆ ಗಮನ ಕೊಡಿ.
ನಾವು ವೀಕ್ಲಿ ಚಾರ್ಟ್ ಹೇಗಿದೆ ಅದನ್ನು ಕೂಡ ನೋಡೋಣ. ವೀಕ್ಲಿ ಚಾರ್ಟ್ ವಾಟ್ ಇಟ್ ಟೆಲ್ಸ್. ನೋಡಿ, ಇಲ್ಲಿ ಕೂಡ ಸ್ಟ್ರಾಂಗ್ ಒಂದು ಸಪೋರ್ಟ್ ತಗೊಂಡಿದೆ. ಯು ಕ್ಯಾನ್ ಸಿ ಹಿಯರ್ 50,000ದಲ್ಲಿ ಸುಮಾರು ದಿನಗಳವರೆಗೆ, ವಾರಗಳವರೆಗೆ ಸಪೋರ್ಟ್ ತೊಗೊಂಡ್ಬಿಟ್ಟು ಅಲ್ಲಿಂದ ಒಂದು ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಲಾಸ್ಟ್ ವೀಕ್. ಹೀಗಾಗಿ ಒಂದು ಜಸ್ಟ್ ಅಪ್ ಮೂವ್. ಫಸ್ಟ್ ಇಮಿಡಿಯೇಟ್ ಟಾರ್ಗೆಟ್ ನಮಗೆ 52,000 ಬರುತ್ತೆ ಆನ್ ವೀಕ್ಲಿ ಬೇಸಿಸ್. ಅದರ ನಂತರ ಡೈರೆಕ್ಟ್ ನಮಗೆ 54,000 ಕಾಣ್ತಾ ಇದೆ. ಅದು ಮೋಸ್ಟ್ಲಿ ಈ ವಾರದಲ್ಲಿ ಆಗಲಿಕ್ಕಿಲ್ಲ, ನೆಕ್ಸ್ಟ್ ವೀಕ್ ಒಂದು ಗೇನ್ ಆದರೂ ಆಗಬಹುದು. ಇನ್ನು ಅಮೇರಿಕನ್ ಮಾರ್ಕೆಟ್ ನೋಡೋದಾದ್ರೆ, ಅಮೇರಿಕನ್ ಮಾರ್ಕೆಟ್ ಫ್ರೈಡೇ ನೋಡಿ ಆಲ್ಮೋಸ್ಟ್ 1% ಅಪ್ಸೈಡ್ ಮೂವ್ ಆಗಿದೆ, 425 ಪಾಯಿಂಟ್. ನಂತರ S&P 520, ನಸ್ಡಾಕ್ ಕೂಡ ಒಂದು ಫ್ಲಾಟ್ನಲ್ಲಿ ಕ್ಲೋಸ್ ಆಗಿದೆ. ಅಮೆರಿಕ ಕಡೆಯಿಂದ ಸಪೋರ್ಟ್ ಇದೆ. ಹಾಗೆ ವೆರಿ ಇಂಪಾರ್ಟೆಂಟ್ ಗಿಫ್ಟ್ ನಿಫ್ಟಿ ನೋಡಿ. ಗಿಫ್ಟ್ ನಿಫ್ಟಿ ಪ್ರೆಸೆಂಟ್ ಇವಾಗ ಅಷ್ಟು ಕ್ಲಿಯರ್ ನಮಗೆ ಕಾಣ್ತಾ ಇಲ್ಲ. ಆದರೂ ಕೂಡ ಸಂಡೇ ಕ್ಲೋಸ್ ಆಗಿರೋದ್ರಿಂದ 24,042ರಲ್ಲಿ ಕ್ಲೋಸ್ ಆಗಿದೆ ಗಿಫ್ಟ್ ನಿಫ್ಟಿ. ಅಂದರೆ ಒಂದು 90ರಿಂದ 100 ಪಾಯಿಂಟ್ ಅಪ್ಸೈಡ್ನಲ್ಲಿ ತೋರಿಸ್ತಾ ಇದೆ ಗಿಫ್ಟ್ ನಿಫ್ಟಿ. ನಾಳೆ ಮಂಡೇ ಬೆಳಿಗ್ಗೆ ಮತ್ತೆ ನಂಗೆ ತಿಳಿಮಟ್ಟಿಗೆ ಒಂದು 200 ಪಾಯಿಂಟ್ ಗ್ಯಾಪ್ ಅಪ್ ಓಪನಿಂಗ್ ಆಗುವ ಎಲ್ಲ ಚಾನ್ಸಸ್ ಇದೆ ಅಂತ ಅನ್ನಿಸ್ತಾ ಇದೆ. ಐ ಹೋಪ್ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿನಿ. ಇಷ್ಟ ಆಗಿದ್ರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಡ್ರಾಪ್ ಮಾಡ್ತಾ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.